ಅದೇ ಹೇಳ್ತಿರೋದು ಅದೇ ಬೆಲೆ ಏರಿಕೆ ಅಂತಕ್ಕಂಥದ್ದು ಯಾವ ವಿಷಯಕ್ಕೆ ಬೆಲೆ ಏರಿಕೆ ಬಗ್ಗೆ ಮಾಡ್ತಾರೆ ಸ್ವಲ್ಪ ಡೀಟೇಲ್ಸ್ ತೊಗೊಳ್ರಿ. ಯಾವ ಬೆಲೆ ಏರಿಕೆ ಬಗ್ಗೆ ಹೋರಾಟ ಮಾಡ್ತಿದ್ದಾರೆ ಸ್ವಲ್ಪ ನೀವು ಡೀಟೇಲ್ಸ್ ಹೇಳಿದ್ರೆ ನಾನು ಅದ್ರ ಬಗ್ಗೆ ಉತ್ತರ ಕೊಟ್ಕೊಂಡು ಹೋಗ್ತೇನೆ. ನಂಬರ್ 1 ಹೇಳಿದ್ರೆ ಯಾವುದು ಹಾಲ ಅದೇ ಒಟ್ಟಾರೆ ಅವ್ರು ಮಾಡ್ತಕ್ಕಂಥದ್ದು ಅವ್ರು ಆ್ಯಕ್ಚುಲಿ ಏನಾಗಿದೆ ಕನ್ಫ್ಯೂಸ್ ಆಗಿದ್ದಾರೆ. ಅವ್ರು ಮೋದಿ ಸಾಹೇಬ್ರ ವಿರುದ್ಧ ಮಾಡ್ತಿರೋದು BJP ಅವರು ಕನ್ಫ್ಯೂಸ್ ಆಗಿದ್ದಾರೆ. ಇಡೀ ದೇಶದಲ್ಲೇ ಒಟ್ಟಾರೆ ಬೆಲೆ ಏರಿಕೆ ಆಗಿದ್ದರೆ ಮೋದಿ ಸಾಹೇಬ್ರೆ ಕಾರಣ. ಅವ್ರ ವಿರುದ್ಧ ಅವ್ರು ಹೋರಾಟ ಮಾಡ್ತಿದ್ರೆ ಅವ್ರ ಹೆಸರು ಹೇಳಕ್ಕೆ ಬರ್ತಿಲ್ಲ. ಅವ್ರು ನಂಬಿ ಕಾಂಗ್ರೆಸ್ ಹೆಸರು ಹೇಳ್ತಿದ್ದಾರೆ. ಸ್ಟೇಟ್ ರಿಕ್ವೈರ್ಮೆಂಟ್ ಆಯಿತು. ನಮ್ಮ ಕರ್ನಾಟಕದಲ್ಲಿ ಬೆಲೆ ಏರಿಕೆ ಆಗಿದೆ, ಇವರ ಅವಧಿಯಲ್ಲಿ ಕೂಡ ಬೆಲೆ ಏರಿಕೆ ಆಗಿದೆ. ಡಿಫ್ರೆನ್ಸ್ ನೋಡಿ ಎಷ್ಟಿದೆ, ಪರ್ಸೆಂಟೇಜ್ ನೋಡಿ. ನಾವು 2013ರಿಂದ 18ವರೆಗೆ ನಾವು ಅಧಿಕಾರ ಇದ್ವಿ, 18ರಿಂದ ಇವರು ಅಧಿಕಾರದಲ್ಲಿ ಬಂದರು. ಇವ್ರ ಅವಧಿಯಲ್ಲಿ ಎಷ್ಟು ಬೆಲೆ ಏರಿಕೆ ಆಗಿದೆ ಇದ್ರ ಬಗ್ಗೆ ಏನಾದ್ರು ಚರ್ಚೆ ಮಾಡಿದ್ರೆ ಮಾತಾಡ್ಬೋದು. ಏನಾಗುತ್ತೆ, ಮೀಡಿಯಾ ಪಬ್ಲಿಸಿಟಿ ಬೇಕು ಅಲ್ವಾ, ಮತ್ತು ಯಾವುದೋ ರೀತಿ ಅಂತ ಅವ್ನು ಮಾಡಬೇಕಾಗಿದೆ, ಮಾಡಲಿ, ಅದಕ್ಕೆ ವೆಲ್ಕಮ್ ಮಾಡ್ತೀವಿ. ಬಟ್ ಯಾವುದನ್ನು ಸ್ಪೆಸಿಫಿಕ್ ಆಗಿದ್ದರೆ ನಾನು ಚರ್ಚೆ ಮಾಡೋಕ್ಕೆ ರೆಡಿ ಇದ್ದೀನಿ. ಒಂದು ಇದ್ರ ಜೊತೆಗೆ ಮೊನ್ನೆ ಸಿದ್ಧಾರ್ಥ ಅಂತ ಒಬ್ಬ ಯುವಕ, ಏರ್ಫೋರ್ಸ್ ಪೈಲಟ್, ಅವನು 28 ವರ್ಷದ ಯುವಕ. ಅವನು ಜಾಗ್ವಾರ್ ಜೆಟ್ ಅಂತ ಫ್ಲೈ ಮಾಡ್ತಾ ಇರ್ತಾನೆ ಹುಡುಗ. ಜಾಮ್ನಗರ್ ಗುಜರಾತ್, ಎಲ್ರಿ ಜಾಮ್ನಗರ್ ಗುಜರಾತ್ನಲ್ಲಿ ಆ ಹುಡುಗ ಯೂಶ್ವಲಿ ರೆಗ್ಯುಲರ್ ಫ್ಲೈಟ್ ಮಾಡ್ತಿರ್ತಾನೆ. ಅದು ಟೆಕ್ನಿಕಲ್ ಫಾಲ್ಟ್ ಆಗುತ್ತಾ ಆ ಜಾಗ್ವಾರದ್ದು ಏರ್ಕ್ರಾಫ್ಟು ಟೆಕ್ನಿಕಲ್ ಪ್ರಾಬ್ಲಮ್ ಆಗಿ ಆ ಹುಡುಗ ಕೋಪೈಲಟಿಗೆ ಹಿ ವಿಲ್ ಸಿ ಟು ದಟ್ ಹೀ ಸೇಫ್. ಕೋಪೈಲಟ್ ಇರ್ತಕ್ಕಂಥ ಅವನ ಸ್ನೇಹಿತಿಗೆ ಅವನು ಸೇಫ್ ಮಾಡಿ ಆ ಫ್ಲೈಟು ಎಲ್ಲಿ ಜನರು ಜಾಸ್ತಿ ಇದ್ದಾರೆ ಅಲ್ಲೋಗಿ ಕ್ರ್ಯಾಶ್ ಆಗಬಾರ್ದು ಅಂತೇಳಿ ಬೈಲಿಗೆ ಹೋಗಿ ಕ್ರ್ಯಾಶ್ ಮಾಡ್ತಾನೆ ಹುಡುಗ. ಅವನ ಬಗ್ಗೆ ಎಲ್ಲಿ ಒಬ್ಬರು ಮಾತಾಡ್ತಿಲ್ಲ ಈ ದೇಶದಲ್ಲಿ. ಏರ್ಫೋರ್ಸ್ ಅದೇನಿತ್ತು ಗೊತ್ತಾ, 70 years ಓಲ್ಡ್. ಇಡೀ ಪ್ರಪಂಚದಾಗ ಎಲ್ಲರೂ ಯಾರು ಆ ಜಾಗ್ವಾರ್ ಅಂತಕ್ಕಂಥ ಫೈಟರ್ ಏರ್ಕ್ರಾಫ್ಟ್ ನಡೆಸ್ತಾ ಇಲ್ಲ. ಇವರು ಯಾರು BJP ಅವರು 70 साल में कुछ नहीं किया, 70 साल में कुछ नहीं किया ಅಂತ ಹೇಳ್ತಾರಲ್ಲ, ಇವ್ರು 70 ವರ್ಷದ ಅಂಥ ಹುಡುಗನಿಗೆ ಫ್ಲೈಟ್ ಕೊಡಿಸಿ ಇವತ್ತು ಅವ್ನ ಜೀವ ಕಳ್ಕೊಂಡಿದ್ದಾನೆ. ಇದ್ರ ಬಗ್ಗೆ ಎಲ್ಲಿ ಚರ್ಚೆ ಆಗ್ಬೇಕಾ ಬೇಡ? ಬರೀ ವಫ್ತ್ ಬಗ್ಗೆನೇ ಮಾತಾಡೋದ ಬೆಳಗ್ಗಿಲ್ಲ ಸಾಯಂಕಾಲವರೆಗೆ ಏನ್ರಿ? ಇವತ್ತು ಪಿಯೂಷ್ ಗೋಯಲ್ ಅವ್ರು ಹೇಳ್ತಾ ಇದ್ದಾರೆ, ಏನು ಹೇಳ್ತಾ ಇದ್ದಾರೆ ಪಿಯೂಷ್ ಗೋಯಲ್ ನೀವು ವಿಡಿಯೋ ನೋಡಿದ್ರೆ ಅವ್ರು ಹೇಳಿದ್ರಲ್ಲ, ಸ್ಟಾರ್ಟಪ್ ಈ ದೇಶದಲ್ಲಿ ಏನಾಗೇ ಇಲ್ಲ, ಬರೆಗೆ ಸ್ವಿಗ್ಗಿ ಝೊಮ್ಯಾಟೊ ಇಂಥವು ಸ್ಟಾರ್ಟಪ್ ಮಾಡಿದ್ರೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಇದ್ರ ಬಗ್ಗೆ ಚರ್ಚೆ, ಇದ್ರ ಬಗ್ಗೆ ಪ್ರಹ್ಲಾದ್ ಜೋಶಿ ಅವ್ರು ಹೇಳ್ತಾರೆ. ಕೇಳ್ರಿ, ದಯಮಾಡಿ ಕೇಳಿ, ಅವ್ರಿಗೆ ಕೇಳ್ರಿ. 10 ವರ್ಷದಲ್ಲಿ ಎಷ್ಟು ಸ್ಟಾರ್ಟಪ್ ಕಂಪ್ನಿಗಳಾಗಿದೆ ನಾನು ಮಾಹಿತಿ ಕೊಡ್ತೀನಿ, ಅವರು ಕೊಡಲಿ. ಅದ್ರಾಗೆ ನಮ್ಮ ದೇಶದ ಪ್ರಧಾನಮಂತ್ರಿದು ಎಷ್ಟು ಕೊಡುಗೆ ಇದೆ, BJP ಸರ್ಕಾರದ ಎಷ್ಟು ಕೊಡುಗೆ ಇದೆ, ಚರ್ಚೆ ಆಗಲಿ ಬೇಕಿದ್ರೆ. ನೋಡ್ರಿ, ನಾವು ಹೇಳ್ತಕ್ಕಂಥದ್ದು ದಯಮಾಡಿ ಜಾತಿ ವ್ಯವಸ್ಥೆ ನಿಂದಿಸ್ರಿ. ಹಿಂದೂ ಮುಸ್ಲಿಮ್ನ ನಿಂದಿಸ್ತಕ್ಕಂಥದ್ದು ದಯಮಾಡಿ BJP ಅವ್ರು ಮಾಡಬೇಕು. ಇದರಿಂದ ದೇಶಕ್ಕೆ ನುಕ್ಸಾನಿದೆ ಅಂತ ತಮ್ಮ ಮುಖಾಂತರ ಮತ್ತೆ ಇನ್ನೊಂದ್ಸಲಿ ಮನವಿ ಮಾಡ್ಕೊಳ್ತೀನಿ ಸರ್.